ಹಲೋ ಫ್ರೆಂಡ್ಸ್, ಫುಡ್ ರೆಸಿಪಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಮೆಂತ್ಯ ಪಲ್ಯ ಆಮೇಲೆ ಅದರಲ್ಲೊಂದು 2-3 ಮೊಟ್ಟೆ ಹಾಕಿಬಿಟ್ಟು ಪಲ್ಯ ಮಾಡಿ ತೋರಿಸ್ತೀನಿ ನೋಡಿ. ಬನ್ನಿ, ಪಲ್ಯನ ನೀಟಾಗಿ ಕಟ್ ಮಾಡ್ಕೊಂಡ್ಬಿಡಿ. ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿಕೊಂಡು ಆಮೇಲೆ ಸೈಡಲ್ಲಿ ಇಟ್ಕೊಂಡ್ಬಿಡಿ. ಆಮೇಲೆ ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಡಿ. ಆಮೇಲೆ ಒಂದು ಟೊಮೊಟೊ, ಆಮೇಲೆ ಬೆಳ್ಳುಳ್ಳಿ, ಒಂದು 4 ಹೆಸರು ಬೆಳ್ಳುಳ್ಳಿ, ಆಮೇಲೆ ಒಂದು ಈರುಳ್ಳಿ, ಒಂದು ಟೊಮೊಟೊ, ಒಂದು 5-6-7 ಮೆಣಸಿನ್ಕಾಯಿ, ಇದನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಬಿಡಿ. ಆಮೇಲೆ ಈಗ ಬಿಸಿಯಾಗಿದೆ ಎಣ್ಣೆ, ಅದರಲ್ಲಿ ಬೆಳ್ಳುಳ್ಳಿ ಹಾಕೋಣ, ಈರುಳ್ಳಿ ಹಾಕೋಣ, ಅದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಹಾಕ್ಕೊಂಡು ಫುಲ್ ಫ್ರೈ ಮಾಡಿ. ಆಮೇಲೆ ಒಂದು ಟೊಮೊಟೊ ಕಟ್ ಮಾಡಿದ್ದೀನಿ ನಾನು, ಆ ಟೊಮೊಟೊ ಕೂಡ ಹಾಕ್ಕೊಳ್ಳಿ. ಟೊಮೊಟೊ ಹಾಕ್ಕೊಂಡು ಫುಲ್ ಫ್ರೈ ಮಾಡಿ. ಫ್ರೈ ಮಾಡಿಕೊಂಡು ಚೆನ್ನಾಗಿ ಆಮೇಲೆ ನಿಮ್ಮ ರುಚಿಗೆ ತಕ್ಕಂತೆ ಉಪ್ಪು ಹಾಕ್ಕೊಂಡ್ಬಿಡಿ. ಉಪ್ಪು ರುಚಿಗೆ ತಕ್ಕಂತೆ ಹಾಕ್ಕೋಬೇಕು. ಜಾಸ್ತಿ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಆಮೇಲೆ ಬೇಕಾದರೆ ನೀವು ಒಂದು ಸ್ವಲ್ಪ ಯೂಸ್ ಮಾಡ್ಕೋಬೋದು. ಚೆನ್ನಾಗಿ ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ. ಆಮೇಲೆ ನೀವು ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಸೂಪರಾಗಿರುತ್ತೆ. ಹಾಗೆ ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾರ ತಪ್ಪಾದರೆ ಕಮೆಂಟ್ ಕೂಡ ಮಾಡಿ. ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಆಮೇಲೆ ಮೊಟ್ಟೆ ನಾನು 4 ಮೊಟ್ಟೆ ಯೂಸ್ ಮಾಡ್ತಾಯಿದ್ದೀನಿ. 4 ಮೊಟ್ಟೆಯನ್ನು ಒಂದೊಂದಾಗಿ ಹೊಡ್ಕೊಂಡು ಚೆನ್ನಾಗಿ ಹಾಕಿಬಿಡಿ. ಫುಲ್ಲು ಫ್ರೈ ಮಾಡಬೇಕಂದ್ರೆ ನಾವು ಮೊಟ್ಟೆ ಬುರ್ಜಿ ಅಂತ ಮಾಡ್ತೀವಲ್ಲ, ಆಮ್ಲೆಟ್, ಆ ಥರ ಆಮ್ಲೆಟ್ ಥರ ಅಲ್ಲ, ಮೊಟ್ಟೆ ಬುರ್ಜಿ ಅಂತ ಮಾಡ್ತೀವಲ್ಲ ಆ ಥರ ಫುಲ್ ಮೊಟ್ಟೆ ಎಲ್ಲ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಸ್ವಲ್ಪ ಜಾಸ್ತಿ ಇರಬೇಕಿದೆ ಮೊಟ್ಟೆ ಫ್ರೈ ಆಗಬೇಕಾದ್ರೆ, ಇಲ್ಲಾಂದರೆ ಕೆಳಗಡೆ ಅಂಟ್ಕೊಳ್ಳುತ್ತೆ, ಅಂಟಾಗಿ ಕೆಳಗಡೆ ಅಂಟ್ಕೊಳ್ಳುತ್ತೆ. ಅದನ್ನು ಫುಲ್ಲು ಬುರ್ಜಿ ಥರ ಮಾಡಬೇಕು. ನೋಡಿ, ಈ ಥರ ಆಗಿದೆ. ಬುರ್ಜಿ ಥರ ಹಾಕಾದ್ಮೇಲೆ ಮೊಟ್ಟೆ ಫುಲ್ಲು ಫ್ರೈ ಆದಮೇಲೆ ಆಮೇಲೆ ನಾವು ಕಟ್ ಮಾಡ್ಕೊಂಡಿರೋ ಮೆಂತ್ಯ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ನೀರು ಬಿಡೋದು ಎಲ್ಲ ಫುಲ್ ನೀರು ಬಿಡುತ್ತೆ. ಇವಾಗ ಹಸಿ ಸೊಪ್ಪಲ್ಲ, ಅದರಿಂದ ಚೆನ್ನಾಗಿ ನೀರು ಬಿಡುತ್ತೆ. ಆ ನೀರನ್ನ ಫುಲ್ ಡ್ರೈ ಆಗಬೇಕು. ನೀವು ಎಕ್ಸ್ಟ್ರಾ ನೀರೇನು ಹಾಕ್ಕೊಳ್ಳೋಂಗಿಲ್ಲ, ಎಣ್ಣೆಯಲ್ಲೇ ಫ್ರೈ ಆಗಬೇಕಿದು. ಆಮೇಲೆ ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳೋಂಗಿಲ್ಲ, ಒಂಚೂರೂ ಹಾಕ್ಕೋಬೇಡಿ. ನೀರು ಹಾಕ್ಕೊಂಡ್ರೆ ಒಂಚೂರು ಚೆನ್ನಾಗಿರಲ್ಲ. ಆಮೇಲೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೀರೆಲ್ಲ ಫುಲ್ ಡ್ರೈ ಆದಮೇಲೆ ಸೈಡಲ್ಲಿ ನೋಡಿ ಈ ಥರ ಆಗಬೇಕದು. ಈ ಥರ ಚೆನ್ನಾಗಿ ನೋಡಿ, ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರಿದೆ, ಆ ನೀರನ್ನು ಕ್ಲಿಯರಾಗಿ ಫುಲ್ ಒಂದು ಮುಚ್ಚಿಬಿಡಿ. ಆಮೇಲೆಲ್ಲ ನೀರು ಒಂದು ಸ್ವಲ್ಪ ಇದೆ ಅಷ್ಟೇ. ಆ ನೀರೆಲ್ಲ ಕ್ಲಿಯರ್ ಆದಮೇಲೆ ಮುಚ್ಕೊಂಡು ಒಂದು ಸ್ವಲ್ಪ ನೀರು ಡ್ರೈ ಆದಮೇಲೆ ಆಮೇಲೆ ಒಂದು ಸ್ವಲ್ಪ ಟೇಸ್ಟ್ ನೋಡಿ. ನಿಮಗೇನಾರ ಉಪ್ಪು ಖಾರ ಕಮ್ಮಿ ಇದ್ದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಡ್ಬಿಡಿ. ಸ್ವಲ್ಪ ನಾನು ಖಾರ ಹಾಕ್ಕೊಳ್ತೀನಿ, ಆಮೇಲೆ ಒಂದು ಸ್ವಲ್ಪ ಅರಿಶಿಣ ಹಾಕ್ಕೊಳ್ತೀನಿ. ಮೇಲೆ ಸ್ವಲ್ಪ ಕಲರ್ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡಿ. ಆಮೇಲೆ ಒಂಚೂರು ಖಾರ ಹಾಕ್ಕೊಳ್ತೀನಿ ನಾನು. ಖಾರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮೇಲೆ ಒಂದು ಸ್ವಲ್ಪ ಮುಚ್ಚಿ ಇಟ್ಬಿಡಿ. ಈ ಪಲ್ಯ ರೆಡಿಯಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ, ನಿಮ್ಮ ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ನಾನು ಇವಾಗ ಮನೆಯಲ್ಲಿ ಒಂದು ಮಸಾಲೆ ಇದೆ, ಹೋಮ್ ಮೇಡ್ ಮಸಾಲೆ. ಆ ಮಸಾಲೆನ ಸ್ವಲ್ಪನೇ ಹಾಕಿದ್ದೀನಿ, ಟೇಸ್ಟ್ಗೋಸ್ಕರ ಹಾಕಿದ್ದೀನಿ. ಅದು ಜಾಸ್ತಿ ಏನು ಹಾಕೋಂಗಿಲ್ಲ. ಈ ಸಾಂಬಾರು ಪೌಡ್ರ್ ಅಂತ ಇರ್ತದಲ್ಲ, ಅದೇ ಮಸಾಲೆ ಸ್ವಲ್ಪ ಯೂಸ್ ಮಾಡಿದ್ದೀನಿ. ಅದು ಹಾಕೋಬೇಕು. ಸಖತ್ತಾಗಿ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಸಲ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಪಲ್ಯ ರೆಡಿಯಾಗಿದೆ, ಸೂಪರಾಯಿತು. ಇವಾಗ ತಿನ್ನೋದೇ. ಇವಾಗ ಓಕೆ, ಸೂಪರಾಗಿದೆ. ಲೈಕ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ಟಾರ್ಟಿಂಗ್ ಮಾಡ್ತಾಯಿದ್ದೀನಿ ವಿಡಿಯೋ. ಸಬ್ಸ್ಕ್ರೈಬ್ ಜಾಸ್ತಿ ಆಗ್ತಾಯಿಲ್ಲ. ಸಬ್ಸ್ಕ್ರೈಬ್ ಮಾಡಿದ್ರೆ ನೀವು ಏನಾರ ಹೇಳಿದ್ರೆ ನನಗೆ ಸಪೋರ್ಟ್ ಸಿಗುತ್ತೆ. ನಾನು ಇನ್ನೊಂದು ಬೇರೆ ವಿಡಿಯೋ ಮಾಡಬೇಕಂತ ಆಸೆ ಆಗುತ್ತೆ. ಬನ್ನಿ ಸ್ಟಾರ್ಟು. ನೋಡಿ, ಎಲ್ಲ ಆಗಿದೆ. ಊಟ ಮಾಡೋಣ ಬನ್ನಿ. ಓಕೆ, ಬಾಯ್ ಫ್ರೆಂಡ್ಸ್, ಗುಡ್ ಬಾಯ್, ಥ್ಯಾಂಕ್ ಯು.